ಚಾವುಂಡರಾಯ ಗೊಮ್ಮಟೇಶ್ವರ ಕಟ್ಟಿದ್ದು ಕೂಡ ಹೌದೌದೌದು ಗಂಗರ ಕಾಲದಲ್ಲಿ ಅತ್ಯಂತ ಹೆಚ್ಚಿಗೆ ಜೈನಿಸಂ ಜೊತೆ ಒಡನಾಟ ಇತ್ತು ಅಂತ ಅಂದ್ರೆ ಅದು ಗಂಗರಿಗೆ ಮಾತ್ರನೇ. ಹೈದರಾಲಿ ಬಂದಂತ 1761ರಿಂದ 1782 ಅವನ ಅಧಿಕಾರಾವಧಿ ನಡ್ಕೊಂಡು ಹೋಗ್ತಾ ಇರ್ತದೆ. ಅದಾದ್ಮೇಲೆ 1782ರಿಂದ 1799 ಟಿಪ್ಪು ಸುಲ್ತಾನ್ ಬರ್ತಾರೆ. ನೋಡಿ, ನಮ್ಮ ಕರ್ನಾಟಕ ಮತ್ತೆ ಏನು ಶಿವಾಜಿ ಡೈನಾಸ್ಟಿ ಇತ್ತು ನೋಡಿ ಇದರಲ್ಲಿ ಮಹಾರಾಷ್ಟ್ರದಲ್ಲಿ, ಇವೆರಡೂ ಡೈನಾಸ್ಟಿಲಿ ಹುಟ್ಟಿದಂಥ ಅತ್ಯಂತ ಶಕ್ತಿಶಾಲಿ ಪೈಲ್ವಾನ್ಗಳು ನಮ್ಮ ಇಂಡಿಯಾ ದೇಶದಲ್ಲಿ ಎಲ್ಲೂ ಇರಲಿಲ್ಲ. ಈಗ ಸುಲ್ತಾನ್ ಜಿ ಗುಂಟ ಅಂತ ಒಂದು ರಸ್ತೆ ಇದೆ ಶಿವಾಜಿನಗರಲ್ಲಿ, ಸುಲ್ತಾನ್ ಜಿ ಗುಂಟ ರಸ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಬೆಂಗಳೂರು ಅಂಡರ್ವರ್ಲ್ಡ್ ಕಥಾನಕವನ್ನು ಹೇಳೋದಕ್ಕೆ ಜಾಯ್ನ್ ಆಗಿದ್ದಾರೆ SK ಉಮೇಶ್ ಸರ್, ನಿವೃತ್ತ SP. ಸರ್ ವೆಲ್ಕಮ್, ನಮಸ್ಕಾರ. ನಮಸ್ತೆ ಸರ್. ನಾವು ಬೆಂಗಳೂರು ಅಂಡರ್ವರ್ಲ್ಡ್ನಲ್ಲಿ ಈಗಾಗಲೇ 137, 38 ಆಲ್ಮೋಸ್ಟ್ 127, 28, 30 ಆ ರೇಂಜಿಗೆ ಎಪಿಸೋಡ್ಗಳನ್ನ ಮಾಡಿದ್ದೀವಿ. ಇದೇ ಮೊದಲನೇ ಬಾರಿಗೆ ಶುರು ಮಾಡ್ತಾ ಇಲ್ಲ, 1-2 ವರ್ಷಗಳ ಹಿಂದೆ ಶುರುವಾಗಿರುವಂಥದ್ದು. ಒಂದಷ್ಟು ಎಪಿಸೋಡ್ಗಳನ್ನ ಮಾಡಿ ಮಧ್ಯದಲ್ಲಿ ಒಂದು ಬ್ರೇಕ್ ತೊಗೊಂಡು ಮತ್ತೆ ಈಗ ಶುರು ಮಾಡ್ತಾ ಇದ್ದೀವಿ. ಯಾರಾದರೂ ಮೊದಲಿನಿಂದ ನೋಡಬೇಕು ಅಂದರೆ ಒಂದು ಪ್ಲೇ ಲಿಸ್ಟನ್ನು ಪುನೀತ್ ಅವರು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತಾರೆ. ಮೊದಲಿಂದ ನೀವು ನೋಡ್ಬೋದು. ಸಾಕಷ್ಟು ವಿಚಾರಗಳು ಆಲ್ರೆಡಿ ಮಾತಾಡಿದ್ದೀವಿ. ಇವತ್ತು ನಾನು ಮುಸ್ಲಿಂ ಅಂಡರ್ವರ್ಲ್ಡ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೆ. ಮುಸ್ಲಿಂ ಅಂಡರ್ವರ್ಲ್ಡ್ ಅಂದ ತಕ್ಷಣ ಫಸ್ಟಿಗೆ ನೆನಪಿಗೆ ಬರೋದೇ ಶಿವಾಜಿನಗರ. ಶಿವಾಜಿನಗರ ಅಂದ ತಕ್ಷಣ ನಮಗೆ ತನ್ವೀರು ಇವೆಲ್ಲ ನೆನಪು ಬರ್ತಾರೆ. ಆದರೆ ಅದೆಲ್ಲ ಇತ್ತೀಚೆಗೆ ನಡೆದಿರುವಂಥ 15-20 ವರ್ಷಗಳಿಂದ ನಡೆದಿರುವಂಥ ಘಟನೆಗಳು. ಇದು ಶುರುವಾಗಿದ್ದು ಅಲ್ಲಿಂದ ಅಲ್ಲ, ಅದಕ್ಕಿಂತ ಮುಂಚೆ ತುಂಬ ವರ್ಷಗಳ ಹಿಂದೆ ಶುರುವಾಗಿದೆ. ಹೀಗಾಗಿ ಸರ್, ಮೂಲದಿಂದ ನಾವು ಶಿವಾಜಿನಗರ ಅಂಡರ್ವರ್ಲ್ಡು ಈ ಇತಿಹಾಸವನ್ನು ನೋಡಿದ್ರೆ ಎಲ್ಲಿಗೆ ಹೋಗಬೇಕು ಸರ್ ನಾವು? ಸರ್, ಶಿವಾಜಿ ನಗರ ಅಂತ ಅನ್ನುವಂಥದ್ದು ಅಥವಾ ಮುಸ್ಲಿಂ ಅಂಡರ್ವರ್ಲ್ಡ್, ಮುಸ್ಲಿಂ ಅಂಡರ್ವರ್ಲ್ಡ್ ಅಂತ ಅನ್ನುವಂಥದ್ದನ್ನ ನಾವು ಸಮಕಾಲದಲ್ಲಿ ನೋಡ್ಕೊಂಡು ಬರ್ತೀವಿ. ಆದರೆ ಇದು ಹಿಂದೂ ಅಂಡರ್ವರ್ಲ್ಡ್ಗಳು ನಡೀತಾ ಇರುವಂಥ ಸಮಯದಲ್ಲಿ ಮುಸ್ಲಿಂ ಅಂಡರ್ವರ್ಲ್ಡ್ಗಳು ನಡೀತಾ ಇದ್ವಾ, ಇಲ್ಲ ಅದು ಆಗೋದ್ಮೇಲೆ ಇದು ಪ್ರಾರಂಭ ಆಯಿತಾ ಅಂತ ಅನ್ನುವಂಥದ್ದನ್ನ ನಮ್ಮ ಕಣ್ಮುಂದೆ ಬಂದು ನಿಂತ್ಕೊಬಿಡುತ್ತೆ. ಆದರೆ ಆಗಲ್ಲ, ಇವು ಸಮಕಾಲೀನವಾಗಿ ನಡ್ಕೊಂಡು ಬಂದಿದ್ದಾವೆ ಒಂದಕ್ಕೊಂದು. ಈಗ ಹೌದೌದೌದು, ಪ್ರಾರಂಭ ಆದಂಥದ್ದು ಅತ್ಯಂತ ಭಾಗದಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂಡರ್ವರ್ಲ್ಡ್ ಅನ್ನುವಂಥದ್ದು ಇಲ್ಲದೆ ಹೋದ್ರೂ ಒಂದು ಜಗಳ, ಗಲಾಟೆ, ಪೈಲ್ವಾನ್ಗಿರಿ, ಆಮೇಲೆ ದಂಡ, ಆಮೇಲೆ ಆ ಕಬಡ್ಡಿ, ಈ ಒಂದು ಪ್ಯಾಟ್ರನ್ನಲ್ಲಿ ಬಂದಿದೆ ಇದು ರೌಡಿಸಮ್ಗಳು ಒಂದೊಂದರಲ್ಲಿ. ಅದು ಕೊನೆಗೆ ಶಿವಾಜಿನಗರದಲ್ಲಿ ಎಂಡಾಗುವಂಥದ್ದು ಒಂದು ಪೈಲ್ವಾನ್ಗಿರಿನಲ್ಲಿ. ಅದು ಏನು ಅಂಡರ್ವರ್ಲ್ಡ್ಗಳು ಬಂದು ಕೊನೆ ಪಾತಾಳಕ್ಕೆ ತಲುಪ್ತುವಂಥದ್ದು. ಮತ್ತು ಆ ಮಟ್ಟಕ್ಕೆ ಯಾವ ಮಟ್ಟದಲ್ಲಿ ಪೈಲ್ವಾನ್ಗಳು ಅಲ್ಲಿ ಉಟ್ಕೊಂಡ್ರು, ಅದರ ಇನ್ಫ್ಲೂಯೆನ್ಸ್ ಹಿಂದೆ ಇತ್ತು, ನೂರಾರು ವರ್ಷಗಳ ಹಿಂದೆ ಅದರದ್ದು ಏನು ಹಿಸ್ಟ್ರಿ ಇದೆ ಅಂತ ಅನ್ನುವಂಥದ್ದನ್ನ ನಾವೊಂದು ಸ್ವಲ್ಪ ತಿಳ್ಕೊಂಡ್ರೆ ಇದರಲ್ಲಿ ನನಗೆ ಒಳ್ಳೆಯದು ಅಂತ ಅನ್ನಿಸ್ತದೆ. ಓಕೆ ಸರ್. ನೋಡಿ ಸರ್, ಶಿವಾಜಿನಗರ ಅದು ಅತ್ಯಂತ ಜನನಿಬಿಡ ಪ್ರದೇಶ. ಅಂದರೆ ಈ ಕಾಲದಲ್ಲ, ತುಂಬ ದಿನಗಳಿಂದ ಭಾಳ ವರ್ಷಗಳಲ್ಲಿ ಕಟ್ಟಿದಂಥ ಪ್ರದೇಶ ಅದು. ಅಲ್ಲಿರ್ತಕ್ಕಂಥ ದಂಡು, ಅಲ್ಲಿರ್ತಕ್ಕಂಥ ಫ್ರೇಜರ್ ಟೌನು, ಅಲ್ಲಿರ್ತಕ್ಕಂಥ ಕಾಕ್ಸ್ ಟೌನು, ಬೆನ್ಸನ್ ಟೌನು, ಹೀಗೆ ಹಲವಾರು ಇಂಗ್ಲೀಷ್ ವರ್ಷನ್ ಆಫ್ ಸಿಟಿಗಳು ಅಲ್ಲಿ ಬೆಳ್ಕೊಂಡಿರ್ತಕ್ಕಂಥದ್ದು. ಮತ್ತು ಅದು ಆ ಕಾಲಾಂತರದಲ್ಲಿ ಬಂದಿರತಕ್ಕಂಥ ದೇವ್ರಜೀವನಹಳ್ಳಿ, ಕಾಡುಗೊಂಡನಹಳ್ಳಿ, DJ ಹಳ್ಳಿ, KJ ಹಳ್ಳಿ, ಮತ್ತು ಶಿವಾಜಿನಗರ, ಮತ್ತು ಅದ್ರ ಒಳಗಡೆ ಬಂದಿರತಕ್ಕಂಥ ಶೆಫಿಂಗ್ ರೋಡು, ಕಾಕ್ಬರ್ನ್ ರೋಡು, ಆಮೇಲೆ ಹೀಗೆ ಹಲವಾರು ಇಂಗ್ಲೀಷ್ ಹೆಸರುಗಳೇ ಆ ಭಾಗದಲ್ಲಿ ಹರಿದಾಡ್ತವೆ. ಈಗಲೂ ಅವೇ ಇದ್ದಾವೆ, ಎಕ್ಸಿಸ್ಟೆನ್ಸು ಯಾವೂ ಚೇಂಜ್ ಆಗಲಿಲ್ಲ ಆ ಭಾಗದಲ್ಲಿ. ಈಗಲೂ ನನ್ನ ಲೆಕ್ಕದಲ್ಲಿ ಇಂಗ್ಲೆಂಡ್ಗೆ ಹೋದ್ರೂ ನನ್ನ ಲೆಕ್ಕದಲ್ಲಿ ಆ ಹೆಸರುಗಳು ಸಿಗೋದಿಲ್ಲ. ಆ ಮಟ್ಟದ ಹೆಸರುಗಳು ಆ ಒಂದು ಶಿವಾಜಿನಗರ ಭಾಗ, ಫ್ರೇಜರ್ ಟೌನು, ಬೆನ್ಸನ್ ಟೌನಲ್ಲಿ ಸಿಗ್ತವೆ ನಮಗೆ. ಯಾಕೆ ಅದೇ ಭಾಗದಲ್ಲಿ ಸಿಗ್ತವೆ? ಕಾರಣ ಏನು? ಬೇರೆ ಕಡೆ ಯಾಕೆ ಸಿಕ್ಕಲ್ಲ? ಜಯನಗರದಲ್ಲಿ ಯಾಕೆ ಸಿಗಲ್ಲ? ಮಲ್ಲೇಶ್ವರಮಲ್ಲಿ ಯಾಕೆ ಸಿಗಲ್ಲ? ಶ್ರೀರಾಮ್ಪುರದಲ್ಲಿ ಯಾಕೆ ಸಿಗಲ್ಲ? ಯಾಕೆ ಆ ಭಾಗ ಈಸ್ಟರ್ನ್ ಪಾರ್ಟ್ ಆಫ್ ಬ್ಯಾಂಗ್ಳೂರ್ ಸಿಟಿನಲ್ಲೇ ಯಾಕೆ ಈ ಹೆಸರುಗಳೆಲ್ಲ ಅಷ್ಟೊಂದು ಯಾಕೆ ನೆಲೆ ಊರ್ಬಿಟ್ಟಿದ್ದಾವೆ ಅಂತ ಅನ್ನುವಂಥದ್ದು ಎಲ್ರಿಗೂ ಬರ್ತಕ್ಕಂಥದ್ದು. ಯಾಕೆಂದರೆ ಹಿಂದೆ ಇರ್ತಕ್ಕಂಥವ್ರು ಗೊತ್ತಿದೆ ಯಾಕೆ ಅಲ್ಲಿದ್ದು ಅಂತ. ಬಟ್ ಈಗಿನ 2000ದಿಂದ ಈಚೆ ಹುಟ್ಟಿರ್ತಕ್ಕಂಥ 25-26 ವರ್ಷ ಏನು ಹಿಂದೆ ಬರ್ತಾಗಿರ್ತಕ್ಕಂಥವ್ರಿಗೆ ಇದ್ರ ಬಗ್ಗೆ ನನ್ನ ಲೆಕ್ಕದಲ್ಲಿ ಕಡಿಮೆ ಮಾಹಿತಿ ಇರ್ತದೆ. ಯಾಕೆಂದರೆ ಅವ್ರಿಗೆ ಅವಶ್ಯಕತೆನೂ ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಕರೆಕ್ಟ್. ಏನಾಗುತ್ತೆ ನೋಡಿ, ನಮ್ಮಲ್ಲಿ ಗಂಗರು ಅನ್ನುವಂಥ ಒಂದು ಡೈನಾಸ್ಟಿ ಇತ್ತು, ಗಂಗಾ ಡೈನಾಸ್ಟಿ. ಹೌದು, ಅದು 6ನೇ ಶತಮಾನದಿಂದ ಹಿಡಿದು
11ನೇ ಶತಮಾನದ ಪೂರ್ವ ಅಂದರೆ ಮೊದಲನೇಗಿದೆ ಪ್ರಾರಂಭದಲ್ಲೇ ಎಲ್ಲಿವರೆಗೂ ಹೊಯ್ಸಳದರು ಬರುವುದಿಲ್ವೋ ಹೊಯ್ಸಳಾಸು ಅಲ್ಲಿವರೆಗೂ ಅವ್ರ ಡೈನಾಸ್ಟಿ ಕೋಲಾರ ಮತ್ತು ನಮ್ಮ ತಲಕಾಡು ಎರಡೂ ಸಹ ಅವರ ಒಂದು ಕಿಂಗ್ಡಮ್ಗಳಾಗಿದ್ದೋ ಮತ್ತು ಅವರು ಯಾವಾಗ ಬೇಕು ಅನ್ನೋ ಬದಲಾವಣೆಗಳು ಮಾಡಿಕೊಂಡು ಆ ಒಂದು ಅವರ ಒಂದು ಪ್ರಾಂತ್ಯ ಸಮಯದಲ್ಲಿ ಅವರ ಆಡಳಿತ ಕಾಲದಲ್ಲಿ ಇರ್ತಕ್ಕಂಥ ಈ ಭಾಗದಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಬೆಟ್ಟ ಗುಡ್ಡಗಳಲ್ಲೂ ಗಂಗರು ಕಟ್ಟಿರ್ತಕ್ಕಂಥ ದೇವಸ್ಥಾನಗಳಿರ್ತಕ್ಕಂಥವೇ ಇದ್ದಾವೆ. ಹೌದಾ? ಓಕೆ. ಎಲ್ಲ ದೇವಸ್ಥಾನಗಳು ಗಂಗರು ಏನು ಕಟ್ಟಿದಾರಲ್ಲ ಅದೇ ದೇವಸ್ಥಾನಗಳು ನಮ್ಮ ದೇವಸ್ಥಾನ ಮಂದಿ ಬೆಟ್ಟದಲ್ಲಿರ್ತಕ್ಕಂಥ ನಂದಿ ದೇವಸ್ಥಾನ ಆಗಿರ್ಬೋದು, ಕೆಳಗಡೆ ಇರ್ತಕ್ಕಂಥ ದೇವಸ್ಥಾನ ಆಗ್ಬೋದು, ಆಮೇಲೆ ನಮ್ಮ ದೊಡ್ಡಬಳ್ಳಾಪುರದ ಹತ್ರ ಇನ್ನೊಂದು ದೇವಸ್ಥಾನ ಬರುತ್ತೆ, ಅಲ್ಲೂ ಬೆಟ್ಟ ಇದೆ, ಮಾಕ್ಳಿ ಗುಡ್ಡ ಇದೆ, ಅದಿರ್ಬೋದು. ಆಮೇಲೆ ನಮ್ಮ ಕಬ್ಬಾಳ ದುರ್ಗ ಬರ್ತದೆ, ಎಲ್ಲ ಯಾವ್ಯಾವ ಗುಡ್ಡ ಪ್ರದೇಶಗಳಿದ್ದೋ ಅದು ಕೋಟೆ ಮಾಡ್ಕೊಂಡಿರಲಿಲ್ಲ. ಅವ್ರು ಯಾವುದೂ ಇದನ್ನು ಕೋಟೆಯಾಗಿ ಕನ್ವರ್ಟ್ ಮಾಡ್ಕೊಂಡಿರಲಿಲ್ಲ. ಅವರು ಅತ್ಯಂತ ಎತ್ತರನ ಪ್ರದೇಶದಲ್ಲಿ ಜನ ಬಂದು ದೇವ್ರನ್ನ ಪ್ರಾರ್ಥನೆ ಮಾಡಲಿ, ಇಲ್ಲಿ ಕೂತ್ಕೊಂಡು ಸ್ವರ್ಗಕ್ಕೆ ಹೋಗ್ತಕ್ಕಂಥ ಒಂದು ದಾರಿ ನೋಡಲಿ ಅಂತ ಅನ್ನೋದಕ್ಕೋಸ್ಕರ ಆ ದೇವಸ್ಥಾನಗಳ ಕಟ್ಟಿರ್ತಕ್ಕಂಥದ್ದು ಇತ್ತು. ಸರ್, ಇನ್ನೊಂದು ಎಕ್ಸಾಂಪಲ್ ಸರ್, ಮೊನ್ನೆನೇ ಮಾಡಿದ್ವಿ ನಾವು. ಗಂಗರ ಕಾಲದಲ್ಲಿ ಚಾವುಂಡರಾಯ ಗೊಮ್ಮಟೇಶ್ವರ ಕಟ್ಟಿದ್ದು ಕೂಡ ಗಂಗರ. ಹೌದೌದೌದು. ಗಂಗರ ಕಾಲದಲ್ಲಿ ಅತ್ಯಂತ ಹೆಚ್ಚಿಗೆ ಜೈನಿಸಂ ಜೊತೆ ಒಡನಾಟ ಇತ್ತು ಅಂತ ಅಂದ್ರೆ ಅದು ಗಂಗರಿಗೆ ಮಾತ್ರನೇ. ಅವರೇನೇ ಶ್ರವಣ ಬೆಳಗೊಳದಲ್ಲಿ ಬಹಳ ಅದ್ಭುತವಾದಂತಹ ಶಿಲಾನ ಮಾಡಿದವರು ಮತ್ತೆ ಅತ್ಯಂತ ಹೆಚ್ಚಿಗೆ ಜೈನಿಸಂನ ಪ್ರಚೋದನೆ ಇದನ್ನ ಬೆಳೆಸಿದವರು. ಅವ್ರ ಜೊತೆ ಬಹಳ ಅತ್ಯಂತ ಒಡನಾಟ ಇಟ್ಕೊಂಡವ್ರೆ ಗಂಗರು. ಆ ಕಾರಣಕ್ಕೋಸ್ಕರನೇ ಈಗಲೂ ಸಹ ಅವ್ರುಗಳು ಹಲವಾರು ಕಡೆ ಎಲ್ಲೆಲ್ಲಿರ್ತವೋ, ಎಲ್ಲೆಲ್ಲಿ ಜೈನ ಇದಿರ್ತದೋ ಅಲ್ಲೆಲ್ಲ ಗಂಗರುಗಳದು ಈಗಲೂ ಸಹ ಪಳಿಯುಳಿಕೆಗಳು ಮತ್ತು ದೇವಾಲಯಗಳು ಒಟ್ಟೊಟ್ಟಿಗೆ ಇರ್ತಕ್ಕಂಥವು ನಾವು ನೋಡಿದ್ದೀವಿ. ಹಾಗೆ ಭಾಳ ಅತ್ಯಂತ ಈ ಒಂದು ಶತಮಾನಗಳಲ್ಲಿ ಹಲವಾರು ಶತಮಾನಗಳು ಬರೋದ್ರಲ್ಲಿ ಜೈನಿಸಂನ ಮೇಲೆ ತಗೊಂಡೋದಂಥವರೇ ಇವರು. ಹಾಗೆ ಗಂಗರು ಹೀಗೆ ಎಲ್ಲ ದೇವಸ್ಥಾನಗಳ ಮೇಲೆ ದೇವಸ್ಥಾನ ಕಟ್ಟಿದ್ರು, ಎಲ್ಲ ಬೆಟ್ಟಗಳ ಮೇಲೆ. ಯಾವುದೋ ಒಂದು ಸ್ಕೂಲಲ್ಲಿ ಒಂದು ಪಾಠ ನಡೀತಾ ಇತ್ತು. ಪಾಠ ನಡೀತಾ ಇದ್ದಾಗ ನನ್ನಂಥವ್ನು ಅವನೋ ಒಬ್ಬ ದೊಡ್ಡ ವಿದ್ಯಾರ್ಥಿ, ಸರ್ ಏನು ಸರ್ ಎಲ್ಲ ದೇವಸ್ಥಾನಕ್ಕೆ ಎಲ್ಲೋದ್ರು ಅದೇನು ಬಸವ ಕೂತಿರ್ತಾನೆ ಸರ್ ಮುಂದೆ ಕಲ್ಲಲ್ಲಿ, ಒಳಗೆ ನೋಡಿದ್ರೆ ಅದು ಏನು ಸರ್ ಅದು ಒಳಗಡೆ ಒಂದು ಕಲ್ಲಿನ ದೇವಸ್ಥಾನ ಸರ್. ಸರ್ ಅದು ಬಿಟ್ಟರೆ ಯಾಕೆ ಸರ್ ಬೇರೆದ್ರಲ್ಲಿ ದೇವರೇ ಮಾಡಲ್ವಲ್ಲ ಸರ್, ಕಲ್ಲೇ ಅದು ಯಾಕೆ ಸರ್ ಮರದಲ್ಲಿ ಮಾಡೋಕ್ಕಾಗಲ್ವಾ, ಬರೀ ಚಿನ್ನದಿಷ್ಟು ದಪ್ಪ ತೊಗೊಬಿಟ್ಟು ಅದ್ರಲ್ಲಿ ಮಾಡೋಕ್ಕಾಗಲ್ಲ, ಬೆಳ್ಳಿಲೇ ಮಾಡಿಬಿಡೋಕ್ಕಾಗಲ್ವಾ. ಅವನು ಏನೇನೋ ಒಂಥರ ನಮ್ಮಲ್ಲಿ ಬಿಗ್ ಬಾಸಲ್ಲಿ ನಮ್ಮ ಇವನು ಕೇಳ್ತಾನಲ್ಲ, ಯಾರು ನಮ್ಮ ಗಿಲ್ಲಿ, ಒಂಥರ ಇದ್ರ ಮೈಂಡಲ್ಲ ಅತಿ ಬುದ್ಧಿವಂತಿಕೆ ಅದು. ಹೌದಲ್ವ? ಆ ಥರ ಅಂದರೆ ಎಂಟರ್ಟೈನ್ ಆಗ್ಬೋದು. ಆಮೇಲೆ ಅವನ್ನ ಕೆಳಗೆ ಮಲಗಿಸೋಕ್ಕಿರ್ಬೋದು, ಇವ್ನು ತಿಳ್ಕೊಳ್ಳಿಲ್ಲ ಅಂತ ಚೆಕ್ ಮಾಡೋಕ್ಕಿರ್ಬೋದು. ಯಾಕೆಂದರೆ ಪ್ರಶ್ನೆ ಕೇಳಬೇಕಾದವ್ರು ಬುದ್ಧಿವಂತರಾಗಿರ್ಬೇಕು. ಹೀಗೆ ಅವನು ಪ್ರಶ್ನೆ ಆಗ್ತಾನೆ, ಯಾಕೆ ಸರ್ ಅದು ಅಂತ. ಆ ಮಾಸ್ಟ್ರು ಇವನು ಯಾರೋ ಸ್ವಲ್ಪ ಎಡಬೊಟ್ಟಿಗೆ ಇಲ್ಲ ಬುದ್ಧಿವಂತನೇ ಇರ್ಬೋದು, ಇನ್ನು ಕೇಳೋನು ಇವನಿಗೆ ಜೀವಮಾನದಲ್ಲಿ ಇವನು ಇದನ್ನು ಯಾವತ್ತೂ ಕೇಳಬಾರ್ದು ಯಾರನ್ನೂ ತಾಳು ಅಂತ ಹೇಳ್ಬಿಟ್ಟು ಅಂತ ಅವನು ಒಂದು ಉತ್ತರ ಕೊಡ್ತಾರೆ. ಮಾಸ್ಟ್ರು ಏನು ಹೇಳ್ತಾರೆ, ನೋಡಪ್ಪ ನೀನು ಎಲ್ಲಿಂದ ಬಂದಯ್ಯ ಅಂತಾರೆ. ನಮ್ಮಮ್ಮನ ಹೊಟ್ಟೆಯಿಂದ ಬಂದೆ ಅಂತಾನೆ. ಅದೇ ಬೇಡ ಕಣಯ್ಯ, ಎಲ್ಲಿಂದ ನಾವು ಹುಟ್ಟಿದೋ ಅಂದ. ಸರ್ ಮಣ್ಣಿಂದ ಹೆಂಗೆ ಸರ್ ಹುಡುಕಾಯ್ತದೆ ಅಂತ ಮತ್ತೆ ಇನ್ನೊಂದು ಪ್ರಶ್ನೆ ಆಗ್ತಾನೆ ಅವನು. ಮಣ್ಣಿಂದ ಹೆಂಗೆ ಹುಡ್ತೀವಿ, ನಾವು ಹೆಂಗೆ ಮಣ್ಣಿಂದ ಬಂದುಬಿಡ್ತೀವಿ, ನಾವು ಮಣ್ಣೇ ನಮ್ಗೆ ಆಧಾರ ಇಲ್ಲಪ್ಪ. ಅದನ್ನು ಕನ್ವಿನ್ಸ್ ಮಾಡೋಕ್ಕೆ ಆ ಮನುಷ್ಯ 2 ದಿವಸ ತಗೋತಾನೆ. ನಾವೆಲ್ಲ ಹುಟ್ಟಿರುವಂಥದ್ದೇ ಮಣ್ಣಿಂದ, ವಾಪಸ್ ಹೋಗೋದು ಎಲ್ಲಿಗೆ ನಾವು ಮಣ್ಣಿಂದ. ಅದ್ರ ಮೂಲ ಯಾವುದು? ಕಲ್ಲಿಂದ ಕರಗಿದ್ರೆ ಮಣ್ಣಾಗುವಂಥದ್ದು. ಆ ಕಾರಣಕ್ಕೋಸ್ಕರನೇ ಈ ಜಗತ್ತದ ನವೋಮಂಡಲ ಅಂತ ಅನ್ನುವಂಥದ್ದು ನೀನು ನೋಡಿದ್ಯಾ? ಮೇಲೊತ್ತು ಕತ್ಕೊಂಡು ರಾತ್ರಿ ಹೊತ್ತು ನೋಡಿದ್ಯಾ ಚುಕ್ಕೆಗಳೆಲ್ಲ ಕಾಣಿಸ್ತಾವಲ್ಲ, ಅದೆಲ್ಲ ನವೋಮಂಡಲ, ಹೌದಲ್ವಾ? ಅಲ್ಲಿ ನಾವು ತಿಳ್ಕೊಂಡಿರೋ ಪ್ರಕಾರ ಅಲ್ಲೂ ಕಲ್ಲು ಮಣ್ಣು ಇದೆ ಅಂತ ನಮಗೆಲ್ಲ ಈಗಾಗಲೇ ನಾವೆಲ್ಲ ಓದ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಅದೆಲ್ಲ ಮಾಡಿರೋದು ಯಾವುದರಿಂದ? ಕಲ್ಲು ಮಣ್ಣಿಂದ. ಆ ಕಾರಣಕ್ಕೋಸ್ಕರನೇ ನಾವುಗಳು ಹುಟ್ಟೋದು ಅಲ್ಲಿಂದನೇ, ಹೋಗೋದು ಅಲ್ಲಿಂದನೇ. ಆ ಕಾರಣಕ್ಕೋಸ್ಕರನೇ ನಾವು ಯಾಕೆ ಅದನ್ನು ಪೂಜೆ ಮಾಡ್ತೀವಿ? ಬಸವ ಯಾರು ಅಂದ, ಬಸವ ನಿಂಗೆ ಗೊತ್ತಿಲ್ಲ ಬಸವ ಯಾರು ಅಂತ. ಬಸವ ಈಶ್ವರನ ವಾಹನ ನಂದಿ, ಹೌದಲ್ವಾ? ಆ ದೇವ್ರು ಯಾರು? ಇಡೀ ನವೋಮಂಡಲಕ್ಕೆ ಅಧಿಪತಿ ಅಂತ ನಾವು ಕರಿತೀವಿ, ಹೌದಲ್ಲೇನಪ್ಪ? ಹೌದು ಸರ್ ಅಂತ ಅಂದ. ಆದಮೇಲೆ ಆ ಕಲ್ಲನ್ನ ನಾವು ಪೂಜೆ ಮಾಡೋದು ಯಾಕೆ ಅಂದರೆ ಈ ಕಲ್ಲು ಇದು ಇಡೀ ಜಗತ್ತಿನ ಇಡೀ ನವೋಮಂಡಲದ ಮೂಲ. ಇದಕ್ಕೊಂದು ಪೂಜೆ ಮಾಡಿಬಿಟ್ರೆ ನಿಮ್ಮ ಅಮ್ಮನಿಗೂ ಪೂಜೆ ಮಾಡ್ದಂಗೆ, ನಿಮ್ಮ ಅಮ್ಮನಿಗೂ ಅವನಿಗೂ ಪೂಜೆ ಮಾಡ್ದಂಗೆ.
ಆಮೇಲೆ ನಿನ್ನ ಮೇಷ್ಟ್ರುಗಳಿರ್ತಾರಲ್ಲ ಅವ್ರಿಗೂ ಪೂಜೆ ಮಾಡ್ದಂಗೆ ಈ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ನೀನು ಪೂಜೆ ಮಾಡ್ದಂಗಪ್ಪ ಅಂತ ಮಾಸ್ಟ್ರು ಹೇಳ್ತಾರೆ. ಆವಾಗ ಅವನು ದಡ್ಡನ ಥರ ಕೇಳಿಸ್ಕೊತಾನೋ ಆಮೇಲೆ ಬುದ್ಧಿವಂತನ ಥರ ಕೇಳಿಸ್ಕೊತಾನೋ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಅವನು. ಆಮೇಲೆ ಮೇಷ್ಟ್ರು ಕೇಳ್ತಾರೆ, ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತಾ ಅಂತ ಅಂದ್ಬಿಟ್ಟು ಅಂತ. ಹೌದು ಸರ್, ಗೊತ್ತಾಯಿತು ಸರ್, ಓದೋ ದಾರಿಗೆ ಸುಂಕ ಇಲ್ಲ ಸರ್, ನೀನು ಗೊತ್ತಾಗ್ಬಿಡ್ತು ಕೂತ್ಕೊಂಡ್ರಂತೆ. ಹಂಗೆ ನೋಡಿ, ಶಿಷ್ಯನೂ ಸಹ ಬುದ್ಧಿವಂತ ಆಗಿರಬೇಕು. ಯಾವ್ದಾರ ಪ್ರಶ್ನೆ ಕೇಳಬೇಕಾದಾಗಲೇ ಹಲವಾರು ಜನ ಇದ್ದರು, ಹಲವಾರು ಜನ ಕೇಳ್ತಾರೆ. ನನಗೇನು ಅನ್ನಿಸ್ತದೋ, ನನ್ನ ತಲೆಯಲ್ಲಿ ಏನು ಬರುತ್ತೋ, ನನಗೇನು ಒಳೆಯುತ್ತೋ ಅದನ್ನು ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಯಾವ ಕಾರಣಕ್ಕೂ ತಪ್ಪಿಲ್ಲ. ಎಕ್ಸಾಕ್ಟ್ಲಿ. ಅರೇ ನಾವೆಲ್ಲ ಬ್ರಹ್ಮರ, ನಮ್ಗೇನು ಗೊತ್ತಿರಲ್ಲ. ನಮ್ಗೆ ಯಾವುದೋ ಒಂದು ಫೀಲ್ಡಲ್ಲಿ ಏನೋ ಒಂದು ಸಣ್ಣದೊಂದು ಕೆಲಸ ಮಾಡ್ಕೊಂಡು ಬಂದಿರ್ತೀವಿ, ಅದ್ರ ಬಗ್ಗೆ ನಾವು ಗೊತ್ತಿರ್ತದೆ. ನನಗೆ ಏರೋಪ್ಲೇನ್ ಬಗ್ಗೆ ಗೊತ್ತಾ, ಇಲ್ಲ ನನಗೇನು ಮೊಬೈಲ್ ಬಿಚ್ಕೊಟ್ರೆ ಮೊಬೈಲ್ ರಿಪೇರಿ ಗೊತ್ತಾ, ಏನು ಗೊತ್ತಿಲ್ಲ. ಅದಕ್ಕೆಲ್ಲ ಬೇರೆ ಬೇರೆ ಪ್ರವೀಣರಿದ್ದಾರೆ, ಅದನ್ನು ಕಲ್ತ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಹಾಗೆ ನನ್ನ ಪಾರ್ಟ್ ಎಷ್ಟು, ನಾನು ಸಂತೆಯಲ್ಲಿ ಏನು ಕೊಂಡ್ಕೋಬೇಕು, ನನ್ನ ವ್ಯಾಪಾರ ಎಷ್ಟು, ನನ್ನ ದಾರಿ ಯಾವುದು ಅಂತ ಒಬ್ಬ ಮನುಷ್ಯನಿಗೆ ಗೊತ್ತಿರ್ತದೆ ಅಷ್ಟೇ. ಅದು ಬಿಟ್ಟು ಈ ಜಗತ್ತಲ್ಲಿ ಯಾರೇ ಪ್ರವೀಣರು ಇರೋಕ್ಕೆ ಸಾಧ್ಯನೂ ಇಲ್ಲ, ನನ್ನ ಲೆಕ್ಕದಲ್ಲಿ ಸರ್ವಜ್ಞರೂ ಇರೋಕ್ಕೆ ಸಾಧ್ಯ ಇಲ್ಲ. ಇದೊಂದೇ ಮೂಲ. ಯಾವುದು ಅಂದರೆ ನಾವೇನು ಪೂಜೆ ಮಾಡ್ತಾ ಇದ್ದೀವಲ್ಲ, ಪೂರ್ವಜರು ಮಾಡಿದಾರಲ್ಲ ಈಗಾಗಲೇ ಲಕ್ಷಾಂತರ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ ಅಷ್ಟೇ. ನೀನು ಹುಟ್ಟಿದ್ದು ನೀನು ಈಗಾಗಲೇ ಒಂದು 15 ವರ್ಷ ಆಗಿರ್ಬೋದು ಅಷ್ಟೇ. 15 ವರ್ಷದಿಂದ ನೋಡಿದ್ಯಾ ನೀನು, ಹಿಂದೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ನಿನಗೆ ಅದು ಕಳೆದೋದದ್ದು. ಅದು ನೀನು ನಂಬ್ಕೋಬೇಕು. ನೀನು ನಂಬಿದ್ರಾರು ನಂಬು, ಬಿಟ್ರಾರು ಬಿಡು. ಹಾಗೆ ಯಾವುದು ಸತ್ಯ ಇರ್ತದೋ ಅದನ್ನು ನಂಬ್ಕೊಳ್ಳೇಬೇಕು. ಹೀಗೆ ಆ ಒಂದು ಇದರಲ್ಲಿ ಮೂಲತಃ ನಾವು ಯಾಕೆ ವಿಗ್ರಹನ ಯಾಕೆ ಈ ಪಾಠಕ್ಕೆ ಬಂದೆ ಅಂತಂದರೆ, ಗಂಗರ ಒಂದು ಸಂಸ್ಥಾನದಲ್ಲಿ ಏನು ನಡೀತಾ ಇತ್ತು, ಅವರಲ್ಲಿ ಯಾಕೆ ನಂದಿನ ಆ ಮಟ್ಟಕ್ಕೆ ಎಲ್ಲ ಕಡೆನೂ, ಈಗ ಚಿಕ್ಕಬಳ್ಳಾಪುರದಲ್ಲಿ ಕೆಳಗಡೆ ನಂದಿ ದೇವಸ್ಥಾನ ಇದೆ, ಮೇಲ್ಗಡೆ ದೇವರು ಈಶ್ವರ ಮತ್ತು ನಂದಿ, ಈ ಕಾರಣಕ್ಕೋಸ್ಕರನೇ ಆ ಒಂದು ಅಂತ ಇಟ್ಟಿದ್ದಾರೆ ಅಂತ ಅನ್ನುವಂಥದ್ದು. ಯಾರಾದರೂ ಇಷ್ಟನ್ನೆಲ್ಲ ವಿಚಾರಣೆ ಮಾಡಿ ಇಷ್ಟೆಲ್ಲನೂ ತಿಳ್ಕೊಂಡು ನಮ್ಗೆ ಹೇಳಿದಾಗ ಅದರೆಲ್ಲೋ ಸತ್ಯ ಇದೆಯೋ ಇಲ್ಲವೋ ಅಂತ ಬಿಟ್ಟು ನಾವು ತಿಳ್ಕೊಳ್ಳುವಂಥದ್ದು ಅದು ನಮ್ಮ ಧರ್ಮ. ಅದು ನಿಜ ಇದೆಯೋ ಇಲ್ವೋ ಅಂದ್ಬಿಟ್ಟು ಅಂತ ವಾಪಸ್ ಬರ್ತೀನಿ ಈಗ ನಾನು. ಆಗೇನಾಗ್ತದೆ, ಅದಾದಮೇಲೆ ಗಂಗರ ಕಾಲದಲ್ಲಿ ಈ ದೇವಸ್ಥಾನಗಳೆಲ್ಲ ಕಟ್ಟಿರ್ತಾರೆ. ಆ ದೇವಸ್ಥಾನಗಳನ್ನು ಇರ್ತಕ್ಕಂಥ ಜಾಗಗಳನ್ನೆಲ್ಲನೂ ನೆಕ್ಸ್ಟು ಅದಾದಮೇಲೆ ಹೊಯ್ಸಳರು ಬಂದುಬಿಡ್ತಾರೆ. ಅದಾದಮೇಲೆ ನೆಕ್ಸ್ಟು ಬೇರೆ ಬೇರೆ ಇವು ಕಿಂಗ್ಡಮ್ಗಳು ಸುಮಾರು 1500ವರೆಗೂ ಬಂದುಬಿಡ್ತವೆ. ಅದಾದ ನಂತರ ನಮ್ಗೆ ಗೊತ್ತಾಗ್ತಕ್ಕಂಥದ್ದೇ ಬೆಂಗಳೂರು ನಗರದ ಇತಿಹಾಸ. 1509ರಿಂದ ಹಿಡಿದು 1569ರವರೆಗೆ ಕೆಂಪೇಗೌಡರು ಬಂದಂಥದ್ದು ಒಂದು ಇತಿಹಾಸನ ನಾವು ಎಲ್ಲರೂ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಆಮೇಲೆ ಅಲ್ಲಿ ಏನು ನಡೀತು, ಹೆಂಗೆ ಬಂದರು ಅವರು, ಸ್ಥಾಪನೆ ಹೆಂಗಾದರು, ಮತ್ತು ಅವರ 1600 ಇದಕ್ಕೆ ಹೆಂಗೆ ಅವರೆಲ್ಲ ನಶಿಸಿ ಹೋದರು, ಅದಕ್ಕೆ ಕಾರಣ ಯಾರು, ಅವ್ರನ್ನ ಸಂಸ್ಥಾನ ಎಲ್ಲ ಹಾಳು ಮಾಡೋದಕ್ಕೆ ಯಾರು ಮೂಲ ಕಾರಣಕರ್ತರು, ಅವ್ರನ್ನ ಎಲ್ಲಿಗೆ ಅವರ ವಂಶಸ್ಥರನ್ನ ತಗೊಂಡೋಗ್ಬಿಟ್ರು, ಎಲ್ಲಿಟ್ಟರು, ಅವ್ರನ್ನ ಹೇಗೆ ಅವರು ಅವನತಿ ಆಗ್ಬಿಟ್ರು ಅನ್ನುವಂಥದ್ದು ಆದಾಗ ಮತ್ತೆ ನಾವು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ನ ಒಂದು ಸಾಮ್ರಾಜ್ಯಕ್ಕೆ ನಾವು ಬರ್ತೀವಿ. ಎಕ್ಸಾಕ್ಟ್ಲಿ. ಬಂದಾಗ ಕೊನೆಯ ಏನು ಅವ್ರದ್ದು ಒಂದು ಕೆಂಪೇಗೌಡರು ತೀರ್ಕೊಂಡಾದ್ಮೇಲೆ ಅವರ ಸಂತತಿಗಳು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಬಂದಂಥ ಸಮಯದಲ್ಲಿ ಕೊನೆಯ ಸಂತತಿಗಳು ಇವರು ಹೈದರಾಲಿ ಹಿಡ್ಕೊಂಡು ಆ ಗ್ಯಾಂಗ್ನ ತೊಗೊಂಡೋಗ್ಬಿಟ್ಟು ಅವ್ರನ್ನ ವಂಶಸ್ಥರನ್ನ ತೊಗೊಂಡೋಗಿ ಶ್ರೀರಂಗಪಟ್ಟಣದಲ್ಲಿ ಇಟ್ಟಾಗ ಅವರು ಅಲ್ಲಿ ಅವನತಿವಂತರೆ ಅಂತ ಅನ್ನುವಂಥದ್ದು ಹಿಸ್ಟ್ರಿ ಮಾತಾಡ್ತಕ್ಕಂಥದ್ದು ನಡೀತಾ ಇರ್ತದೆ. ಆವಾಗ ಹೈದರಾಲಿ ಬಂದಂಥ 1761ರಿಂದ 1782ವರೆಗೂ ಅವನ ಅಧಿಕಾರಾವಧಿ ನಡ್ಕೊಂಡು ಹೋಗ್ತಾ ಇರ್ತದೆ. ಅವನೊಬ್ಬ ಚೀಫ್ಟನ್ ಕಮಾಂಡರ್ ಆಗಿರ್ತಾನೆ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ. ಮತ್ತು ಅವನೇ ಸ್ವತಃ ಒಂದು ಇದನ್ನು ಕಟ್ಕೊಳ್ಳೋಕ್ಕೋಸ್ಕರನೇ, ಅವನೇ ಒಬ್ಬ ರಾಜ ಆಗೋದಕ್ಕೋಸ್ಕರನೇ ಅವನು ಮಾಡ್ಕೊಳ್ತಾನೆ. ಅವನೇ ಅವನ ಅಧಿಕಾರನ ಪ್ರಾರಂಭ ಮಾಡ್ತಾನೆ. ಅದಾದಮೇಲೆ 1782ರಿಂದ 1799ವರೆಗೂ ಟಿಪ್ಪು ಸುಲ್ತಾನ್ ಬರ್ತಾನೆ. ಈ ಪೀರಿಯಡ್ ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಆವಾಗ ಅವ್ರ ಕಾಲದಲ್ಲಿ ಈ ಗಂಗರುಗಳು ಕಟ್ಟಿದ್ರು ನೋಡಿ ದೇವಸ್ಥಾನಗಳೆಲ್ಲ, ಈ ದೇವಸ್ಥಾನಗಳೆಲ್ಲ ಶಿಥಿಲ ಆಗ್ಬಿಟ್ಟಿದ್ದೋ, ಶಿಥಿಲಾವಸ್ಥೆ ತಲುಪಿದ್ದೋ. ಯಾಕಂದ್ರೆ ಆಲ್ರೆಡಿ 600-700 ವರ್ಷ, ಭಾಳ ವರ್ಷಗಳಾಗೋಗಿತ್ತು. ಗಿಡ ಮರ ಏನೇನೋ ಬೆಳ್ಕೊಬಿಟ್ಟಲ್ಲ. ಅದನ್ನು ಆವಾಗ ನಮ್ಮ ಬೇರೆದಕ್ಕೆ ಬಳಸ್ಕೋಬೋದಲ್ಲ, ಇದನ್ನು ನಾವು ಶತ್ರುಗಳನ್ನ ಪಡೆಗಳಾರ ಬಂದರೆ ಮೇಲ್ಗಡೆ ಒಳಗಡೆ ನಾವು ಪ್ರೊಟೆಕ್ಟ್ ಮಾಡ್ಕೋಬೋದಲ್ಲ. ಒಳ್ಳೆ ಚೆನ್ನಾಗಿದ್ದಾವಲ್ಲ ಇವು, ಮೇಲ್ಗಡೆ ಸುತ್ತ ನಾವು ಕಾಂಪೌಂಡ್ ಹಾಕೋಬಿಟ್ರೆ ಕಲ್ಲೆ ತಾಕಿದ್ರೆ ಅವನು ಬರಲ್ಲ, ಯಾವನಾರ ಕೆಳಗಡೆ ಎತ್ತು ಬೀಸಾಕ್ಬಿಟ್ರು ಸತ್ತೋಯ್ತಾನೆ, ಮೇಲೆ ಹತ್ತು ಕೂತ್ಕೊಬಿಟ್ರೆ ನಾವು ಪ್ರೊಟೆಕ್ಟ್ ಮಾಡ್ಕೊಬಿಡ್ಬೋದಲ್ಲ ಅಂತ ಅನ್ನುವಂಥದ್ದು ಇವ್ರಿಗೆ ಬಂದು ಕೂತ್ಕೊಳ್ಳುತ್ತದ. ಆ ಕಾರಣಕ್ಕೋಸ್ಕರನೇ ನಂದಿ ಏನಿರ್ತದಲ್ಲ
ನಂದಿದುರ್ಗಕ್ಕೆ ಸಂಬಂಧಪಟ್ಟಂಗೆ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಆ ಒಂದು ದಪ್ಪ ಕಲ್ಲುಗಳು ಬೇಕಾಗ್ತದೆ ಅವ್ರಿಗೆ. ಆ ಕಲ್ಲುಗಳನ್ನ ಎತ್ತಿ ಜೋಡಿಸ್ಬೇಕಾಗಿರ್ತದೆ. ಮೊದಲು ಇರ್ತದೆ ಮೆಟ್ಲು ಕಲ್ಲುಗಳಿರ್ತವೆ, ಎಲ್ಲ ಡಿಲಾಪ್ಲೇಟೆಡ್ ಆಗ್ಬಿಟ್ಟಿರ್ತವೆ, ಕಿತ್ಕೊಂಡೋಗಿರ್ತವೆ. ಅವಕ್ಕೆಲ್ಲನೂ ಮತ್ತೆ ರೀಅರೇಂಜ್ ಮಾಡಬೇಕಲ್ಲ. ಆ ಕಾಲದಲ್ಲೇ 1799 ಅಂತಂದರೆ 200 ವರ್ಷ, 225, 230 ವರ್ಷಗಳ ಹಿಂದೆನೇ ಆಲ್ಮೋಸ್ಟು ಅವ್ರುಗಳು ಗಟ್ಟಿಗಿರಬೇಕಾಗಿತ್ತು. ಭಾಳ ಇದಾಗಿರೋರು, ಎತ್ತುವಂಥವ್ರು, ಇದು ಮಾಡುವಂಥವ್ರನ್ನ. ಆ ಸಮಯದಲ್ಲೇ ಈಗ ಸುಲ್ತಾನ್ ಜಿ ಗುಂಟ ಅಂತ ಒಂದು ರಸ್ತೆ ಇದೆ ಶಿವಾಜಿನಗರಲ್ಲಿ, ಸುಲ್ತಾನ್ ಜಿ ಗುಂಟ ರಸ್ತೆ. ಅದು ಸುಲ್ತಾನ್ ಅನ್ನುವಂಥದ್ದು ಟಿಪ್ಪುಗೆ ಸಂಬಂಧಪಟ್ಟಂಥ ಹೆಸರು. ಅದು ಕಾಲಾಂತರದಲ್ಲಿ ಹೋಗ್ಬಿಟ್ಟಿದೇನೋ ಗೊತ್ತಿಲ್ಲ. ಅದು ಯಾವ್ದಾದ್ರು ಅಂದರೆ ಮಾತಾಡ್ತಾರೆ ಈಗ ಅದನ್ನು ಕೆಲವಷ್ಟು ಜನ ಇನ್ನೂ ಕೆಲವರು ದಾಖಲಾತಿಗಳು ಇಟ್ಕೊಂಡಿರ್ತಕ್ಕಂಥದ್ದು ಇರ್ತಾರೆ. ಸುಲ್ತಾನ್ ಜಿ ಗುಂಟ ಅಂತ ರಸ್ತೆ ಇದೆ. ಅಲ್ಲಿ ಬಂದು ಅಲ್ಲೊಂದು ಆ ಕಡೆ ಚಾರ್ಮಿನಾರ್ ರಸ್ತೆ ಅಂತ ಬರ್ತದೆ. ಅಲ್ಲಿ ಬಂದು ಆ ಸುಲ್ತಾನ್ ಜಿ ಗುಂಟ ಸರ್ಕಲ್ಲು ಬರುತ್ತೆ. ಅಲ್ಲಿ ಬಂದು ಅವರ ಏನು ಈ ಒಂದು ಗಟ್ಟಿ ಮಸ್ತಾಗಿರ್ತಾರೆ ನೋಡಿ, ಭಾಳ ಈ ಪೈಲ್ವಾನ್ಗಳು ಸರಿಯಾಗಿ ಅಲ್ಲಿ ಭಾಳ ತಯಾರಾಗ್ತಾ ಇದ್ದಂಥವ್ರು, ಪೈಲ್ವಾನ್ಗಳು ತಯಾರಾಗ್ತಾ ಇದ್ದಂಥವ್ರು ಅದೇ ಜಾಗ. ಸಿಕ್ಕಾಬಟ್ಟೆ ಪೈಲ್ವಾನ್ಗಳು ತಯಾರಾಗ್ತಾ ಇದ್ರು ಸುಲ್ತಾನ್ ಗುಂಟ ಅಂದರೆ ಶಿವಾಜಿನಗರಲ್ಲಿ. ಅಲ್ಲಿ ಬಂದು ಈ ಗಟ್ಟಿಗರಿರ್ತಕ್ಕಂಥವ್ರನ್ನ, ಈ ಪೈಲ್ವಾನ್ಗಳನ್ನ ಇವ್ರು ಬಂದು ರಿಕ್ರೂಟ್ ಮಾಡಿಕೊಂಡು ಕರ್ಕೊಂಡೋಗಿ ಅವ್ರುಗಳು ಕೋಟೆ ಕಟ್ಟಕ್ಕೆ ಕಲ್ಲೆತ್ತಬೇಕಲ್ಲ, ಎತ್ತು ಜಗ್ಗಿಸ್ಬೇಕು, ಮೆಟ್ಲು ಹಾಕ್ಬೇಕು. ಯಾಕೆಂದ್ರೆ ನಾಳೆ ದಿವಸ ಇವ್ರು ಎತ್ತೋಗ್ಬೇಕು, ಇಳಿಬೇಕಲ್ಲ, ಕಟ್ಕೊಳ್ಳೋಕ್ಕೋಸ್ಕರನೇ ಅತ್ಯಂತ ಜಾಸ್ತಿ ಗಟ್ಟಿಯಾಗಿರ್ತಕ್ಕಂಥವ್ರನ್ನ ಇವ್ರುಗಳೆಲ್ಲ ರಿಕ್ರೂಟ್ ಮಾಡ್ಕೊಂಡದ್ದು ಇದೇ ಜಾಗಗಳಲ್ಲಿ. ಅಂದ್ರೆ ಟಿಪ್ಪು ಸುಲ್ತಾನ್ ಮಾಡ್ಕೊಂಡಿದೆ ಸರ್, ಟಿಪ್ಪು ಸುಲ್ತಾನ್ ಮಾಡ್ಕೊಂಡಿರುವಂಥದ್ದು. ಮಾಡಿಕೊಂಡು ಯಾರ್ಯಾರನ್ನ ಆವಾಗ ಮತ್ತೆ ಇವು ಬರ್ತಿದ್ವಲ್ಲ, ಯಾವುದು ಪಿರಂಗಿಗಳು ತಳ್ಕೊಂಡು ಹೋಗ್ಬೇಕಲ್ಲ, ಪಿರಂಗಿಗಳನ್ನ ಭಾಳ ಗಟ್ಟಿ ಬೇಕು, ಈ ಪೋರ್ಷನ್ ಭಾಳ ಗಟ್ಟಿ ಇರಬೇಕು, ಎಳ್ಕೊಂಡು ಹೋಗ್ಬೇಕು. ಇಂಥವ್ರನ್ನ ಬಳಸ್ಕೊಳ್ಳೋಕ್ಕೋಸ್ಕರನೇ ಇವ್ರನ್ನ ಹುಟ್ಟಾಕಿದ್ದು, ಬೆಳೆಸಿದ್ದು, ಮತ್ತು ಅವ್ರು ಬೆಳೀತಾ ಇದ್ದುದಲ್ಲಿ. ಆವಾಗ ಇದೊಂದೇ ಕಡೆ ಬೆಳೀತಾ ಇರಲಿಲ್ಲ, ಎಲ್ಲ ಕಡೆ ಬೆಳೀತಾ ಇದ್ರು. ಕಾಟನ್ಪೇಟೆ ಅಲ್ಲೂ ಸಹ ಪೈಲ್ವಾನ್ಗಳು ಬರ್ತಿದ್ರು, ಮೈಸೂರುಗಳಿಂದನೂ ಪೈಲ್ವಾನ್ಗಳು ಬರ್ತಿದ್ರು, ಮತ್ತು ಈಗ ಬೇರೆ ಬೇರೆ ಪ್ರಾಂತ್ಯಗಳಿದ್ದಾವಲ್ಲ ಅಲ್ಲೆಲ್ಲ ಪೈಲ್ವಾನ್ಗಳು ಬರ್ತಿದ್ರು. ಯಾರ್ಯಾರು ಪೈಲ್ವಾನ್ಗಳು ಅವ್ರನ್ನೆಲ್ಲನೂ ರಿಕ್ರೂಟ್ ಮಾಡ್ಕೊಬಿಡ್ತಾ ಇದ್ದ ಮನುಷ್ಯ. ಯಾಕೆಂದರೆ ಎಳ್ಕೊಂಡು ಹೋಗ್ಬೇಕು ನೋಡಿ, ಕುದುರೆಗಳ ಕೈಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕಳ್ಕೊಂಡು ಹೋಗ್ಬೋದು. ಆದರೆ ಯುದ್ಧ ಕಾಲದಲ್ಲಿ ಕುದುರೆ ಕೈಲಿ ಎಳ್ಸೋಕ್ಕಾಗಲ್ವಲ್ಲ, ಇವರೇ ತೆಳ್ಕೊಂಡು ಹೋಗ್ಬೇಕಲ್ಲ, ತೆಳ್ಕೊಂಡು ಮತ್ತು ಅವಕ್ಕೆ ಪಿರಂಗಿಗೆ ಬೆಂಕಿ ಹಚ್ಚಕ್ಕಂತ ಮಾಡಬೇಕಾಗಿತ್ತಲ್ಲ. ಅದರಿಂದ ಅತ್ಯಂತ ಹೆಚ್ಚಿಗೆ ಬೇಡಿಕೆ ಬಂದಿದ್ದು ಪೈಲ್ವಾನ್ಗಳಿಗೆ ಅದೇ ಕಾಲದಲ್ಲಿ. ಆ ಕಾರಣಕ್ಕೋಸ್ಕರನೇ ಈಗಲೂ ಆ ಪಳಿಯುಳಿಕೆ ಇದೆಯಲ್ಲ, ಪೈಲ್ವಾನ್ ಪಳಿಯುಳಿಕೆ, ಆ ಪೈಲ್ವಾನ್ನ ಒಂದು ಏನು ರಕ್ತಗತ ಬಂತಲ್ಲ, ಅದು ಅಲ್ಲಿಂದ ಬಂದದ್ದು, ಅದು ಹಂಗೆ ಶಿವಾಜಿನಗರಲ್ಲಿ ಇಂಪ್ರಿಂಟ್ ಆಗಿ ಹಂಗೆ ಕೂತ್ಕೊಬಿಡ್ತು. ಗೊತ್ತಾಯ್ತು. 1799 ಆಲ್ಮೋಸ್ಟ್ 800 ಹಿಡಿದು 900 to 200 ಇಯರ್ಸು ಹಂಗೆ ಆ ಒಂದು ಬೆಳ್ಕೊಂಡು, ಅಂದರೆ ಬೇರೆ ಬೇರೆ ರೂಪಾಂತರಗೊಳ್ತದು. ಅವರು ಬೇರೆ ಬಿಸ್ನೆಸ್ ಮಾಡೋಕ್ಕೆ ಹೋದ್ರು, ಆಮೇಲೆ ವ್ಯಾಪಾರ ಮಾಡೋಕ್ಕೆ ಹೋದ್ರು, ಆಮೇಲೆ ಬೇರೆ ಬೇರೆದೆಲ್ಲನೂ ಚಟುವಟಿಕೆಗಳೆಲ್ಲ ತೊಡ್ಕೊಂಡ್ರು. ಆದ್ರೂ ಸಹ ಆ ಪೈಲ್ವಾನಗಿರಿಕೆ ಹಾಗೇನೆ ಬೆಳ್ಕೊಂಡು ಬಂತು. ಕಾಲಾಂತರದಲ್ಲಿ ಮೈಸೂರು ಮತ್ತು ಮೈಸೂರು ದಸರಾಗಳಲ್ಲಿ ನಡೀತಾ ಇರ್ತಕ್ಕಂಥದ್ದಕ್ಕೆ ಅತ್ಯಂತ ಹೆಚ್ಚಿಗೆ ಪ್ರೋತ್ಸಾಹಗಳು ಕೊಡ್ತಾ ಇರುವಂಥ ಸಮಯದಲ್ಲಿ ಆ ಒಂದು ಪೈಲ್ವಾನಗಿರಿಕೆ ಅದು ಕಂಟಿನ್ಯೂ ಮಾಡಿಕೊಂಡ್ರು. ಯಾವಾಗ ಟಿಪ್ಪು ಸುಲ್ತಾನ್ದು ಹೋಯ್ತು, ಕಮ್ಮಿ ಆಯ್ತಾ ಬಂತು, ಇವ್ರದ್ದು ಪ್ರಭಾವ ಜಾಸ್ತಿ ನಮ್ಮದು. ಯಾಕಂದರೆ ಆಂಗ್ಲೋ ಇಂಡಿಯನ್ ವಾರಲ್ಲಿ ಇವರು ಟಿಪ್ಪು ಸುಲ್ತಾನ್ ಹೋಗ್ಬಿಟ್ಟಾದ್ಮೇಲೆ, ಫೈನಲಿ ಸತ್ತಾದ್ಮೇಲೆ ಶ್ರೀರಂಗಪಟ್ಟಣದಲ್ಲಿ, ಅದಾದಮೇಲೆ ಏನಾಗ್ತದೆ, ಮತ್ತೆ ಇವ್ರದ್ದು ನಮ್ಮ ಏನು ನಮ್ಮ ಅರಸು ಸಂತತಿ ಬಂದಾಗ ಮತ್ತೆ ಅದು ಗರಿಗೆದರ್ತು. ಆವಾಗ ಬೇರೆ ಬೇರೆ ಪೈಲ್ವಾನ್ಗಳು ಈಗಲೂ ಅದಕ್ಕೋಸ್ಕರನೇ ಪೈಲ್ವಾನ್ ಸಂತತಿ ಅಲ್ಲಿ ನಮ್ಮ ದಸರಾಗಳಲ್ಲಿ ಈಗಲೂ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇದೇ ಕಾರಣಕ್ಕೆ. ಈ ಪೈಲ್ವಾನ್ ಈ ಕಾಲದಿಂದ ಬಂದಿದ್ದಲ್ಲ, ಈ ಪೈಲ್ವಾನಗಿರಿ ಆ ಕಾಲದಿಂದ ಬಂದಿದ್ದು, ಸಾವಿರಾರು ವರ್ಷಗಳಿಂದ ಬಂದಿದೆ ಈ ಪೈಲ್ವಾನಗಿರಿ. ಈಗೇನು ಹೊಸದಾಗಿ ಹುಟ್ಟಾಕಿದ್ದಲ್ಲ ಅದು. ಅಂದರೆ ಜಬಲ ಪರಾಕ್ರಮಿಗಳು ಬೇಕು, ಶಕ್ತಿವಂತರು ಬೇಕು, ಬುದ್ಧಿವಂತರು ಬೇಕು ಅನ್ನುವಂಥದ್ದು ಆಗಿನ ಒಂದು ಕಿಂಗ್ಡಮಲ್ಲಿ ಇರ್ತಕ್ಕಂಥ ರಾಜರುಗಳು ತಿಳ್ಕೊಂಡಿರ್ತಕ್ಕಂಥದ್ದು. ಮತ್ತು ಅವ್ರನ್ನ ನಾವು ಬಳಸ್ಕೋಬೇಕು, ಏನಾದರೂ ಗೆಲ್ಲಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂದರೆ ಇವ್ರು ಬೇಕು ಅನ್ನುವಂಥದ್ದನ್ನ ನನ್ನ ಲೆಕ್ಕದಲ್ಲಿ ಇತ್ತು. ಪೈಲ್ವಾನಗಿರಿ ಈಗ ಶಿವಾಜಿನಗರದಲ್ಲಿ ಬಹಳ ಜಾಸ್ತಿ ಬೆಳೀತಾ ಇರೋದಂಥ ಸಮಯದಲ್ಲೇ ಅದೇ ಥರ ಕಾಟನ್ಪೇಟೆ, ಕಬ್ಬನ್ಪೇಟೆ, ಅರಳೆಪೇಟೆ, ಈ ಕಾಟನ್ಪೇಟೆ ಏನು ನಮ್ಮ ಬೆಂಗಳೂರು ನಗರವನ್ನು ಭಾಳ ಅತ್ಯಂತ ಸಮೃದ್ಧವಾಗಿ ಕಟ್ಟಬೇಕು ಅಂತ ಕೆಂಪೇಗೌಡ ಏನು ಅಲ್ಲಿ ಆ ಪೇಟೆಗಳನ್ನ ನಿರ್ಮಾಣ ಮಾಡಿದ ಒಂದು 60-70 ಪೇಟೆಗಳು, ಅಲ್ಲೂ ಸಹ ಅತ್ಯಂತ ಜಾಸ್ತಿ ಅಲ್ಲಿ ಪೈಲ್ವಾನ್ಗಳು ಸಹ ಬೆಳೀಕೆ ಪ್ರಾರಂಭ ಆದರು. ಈ ಭಾಗದಲ್ಲೂ ಪೈಲ್ವಾನ್ಗಳು ಬೆಳೀತಿದ್ರು, ಶಿವಾಜಿನಗರದಲ್ಲೂ ಪೈಲ್ವಾನ್ಗಳು ಬೆಳೀತಾಯಿದ್ರು. ಎಲ್ಲ ಕುಸ್ತಿಗಳ ಪಂದ್ಯಗಳಲ್ಲೂ ಸಹ ಭಾಳ ಅತ್ಯಂತ ಸಾಮರಸ್ಯದಿಂದನೇ ಇಬ್ಬರಿಗೂ
ನಡೀತಾ ಇರುವಂಥದ್ದಿತ್ತು. ಭಾಳ ತುಂಬ ಪಂದ್ಯಾವಳಿಗಳು ಆ ಕಾಲದಲ್ಲಿ ಏನು ಕುಸ್ತಿ ಪಂದ್ಯಾವಳಿಗಳು, ಅದು ಅತ್ಯಂತ ಹೆಚ್ಚಿನ ಮನರಂಜನಾ ಕ್ರಿಯೆ ಅಂದರೆ ಪೈಲ್ವಾನ್ಗಳು ಕುಸ್ತಿನೇ ಅವಾಗ. ಬೇರೆ ಏನೂ ಕ್ರೀಡೆಗಳು ಜಾಸ್ತಿ ಇರಲಿಲ್ಲ ಅಷ್ಟೊತ್ತಾಗಲೇ. ಕತ್ತಿ ವರ್ಷ ಎಲ್ಲ ಮಾಯ ಆಗೋಗ್ಬಿಟ್ಟಿದ್ದೋ. ಆಮೇಲೆ ಬೇರೆ ಇನ್ನೂ ಗನ್ ಸಂಸ್ಕೃತಿಗಳೇನು ಉಳಿದಿರಲಿಲ್ಲ. ಬೇರೆ ಇನ್ಯಾವುದೇ ಥರವಾದಂಥ ಆಟ ಮತ್ತು ಇನ್ಯಾವುದೇ ಸಹ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಳು ಎಲ್ಲೂ ಇರಲಿಲ್ಲ, ಯಾವ ಭಾಗದಲ್ಲೂ ಇರಲಿಲ್ಲ. ಆ ಕಾರಣ ಅತ್ಯಂತ ಹೆಚ್ಚಿಗೆ ಜಾಸ್ತಿ ಇರುವಂತಂದರೆ ಬೆಂಗಳೂರು ನಗರದಲ್ಲಿ ಪೈಲ್ವಾನ್ಗಳ ಕುಸ್ತಿಗಳ ಒಡನಾಟ. ಈ ಪೈಲ್ವಾನ್ರ ಇತಿಹಾಸನೇ ಕಂಪ್ಲೀಟ್. ಅಂದರೆ ಎಸ್ಪೆಷಲಿ ಮೈಸೂರು ಸಂಸ್ಥಾನದಲ್ಲಿ ನಡೆದಂಥ ಈ ಪೈಲ್ವಾನ್ಗಿರಿ, ಬೇರೆ ಬೇರೆ ಜನ ಕೋರಾಪಿಟ್ ಅಂದರೆ ಯಾರಿಗೂ ಸೋಲ್ದಿರುವಂಥ ಪೈಲ್ವಾನ, ವಂಶಪಾರಂಪರವಾಗಿ ಬಂದಿರುವಂಥ ಪೈಲ್ವಾನ್ಗಿರಿ, ಆಮೇಲೆ ಹಿಂದೂ ಮತ್ತು ಮುಸ್ಲಿಂ ಮಧ್ಯೆ ಇದು ಏನು ಹೇಳಿ ಕುಸ್ತಿ ಪಂದ್ಯಾಟ. ಅದು ಅಂದರೆ ಹಿಂದೂ ಶಿಷ್ಯ ಆತನಿಗೆ ಮುಸ್ಲಿಂ ಗುರು ಇರ್ತಾನೆ, ಮುಸ್ಲಿಂ ಶಿಷ್ಯನಿಗೆ ಹಿಂದೂ ಗುರು ಇರ್ತಾರೆ. ಸೊ ಇವ್ರ ಪಂದ್ಯಾಟಗಳಿದೆಲ್ಲವನ್ನೂ ಕೂಡ ನಮ್ಮ ರಿಟೈರ್ಡ್ ಪೊಲೀಸ್ ಆಫೀಸರ್ ಜೇಬರ್ ಸರ್ ತುಂಬ ಡೀಟೇಲ್ ಆಗಿ, ಜೇಬರ್ ಸಾಹೇಬರು ಸಹ ಚೆನ್ನಾಗಿ ಅದರಲ್ಲಿ ಅದನ್ನು ನೋಡಿದ್ರೆ ದಯವಿಟ್ಟು ನೋಡಿ. ಭಾಳ ಚೆನ್ನಾಗಿ ಸುಮಾರು ಒಂದು 15-20 ಎಪಿಸೋಡ್ ಅದನ್ನು ಕೂಡ ಮಾಡಿದ್ವಿ. ಅದು ಮಾಡಿದ ಮೇಲೆ ನಂಗೆ ಅಲ್ಲಿನ ವಂಶಸ್ಥರು ಕೂಡ ಫೋನ್ ಮಾಡಿ ನಂಗೆ ಮೆಸೇಜ್ ಎಲ್ಲ ಮಾಡಿದರು, ಸರ್ ನಾವೇ ನಮ್ಮ ಮುತ್ತಾತನ ಬಗ್ಗೆ ನೀವು ಮಾತಾಡಿದ್ದೀರಾ ಅಂತ ಹೇಳಿ. ಸೊ ಅವ್ರು ಇನ್ನೂ ಆ ಕುಟುಂಬಸ್ಥರು ಇನ್ನೂ ಇದ್ದಾರೆ. ಹೌದೌದು, ಆ ಕುಟುಂಬಸ್ಥರುಗಳಲ್ಲಿ ಈಗಲೂ ಕೆಲವಷ್ಟು ಪೈಲ್ವಾನ್ಗಿರಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ನಮ್ಮ ಕರ್ನಾಟಕ ಮತ್ತೆ ಏನು ಶಿವಾಜಿ ಡೈನಾಸ್ಟಿ ಇತ್ತು ನೋಡಿ ಇದರಲ್ಲಿ ಮಹಾರಾಷ್ಟ್ರದಲ್ಲಿ, ಇವೆರಡೂ ಡೈನಾಸ್ಟಿಲಿ ಹುಟ್ಟಿದಂಥ ಅತ್ಯಂತ ಶಕ್ತಿಶಾಲಿ ಜನ ಪೈಲ್ವಾನ್ಗಳು ನಮ್ಮ ಇಂಡಿಯಾ ದೇಶದಲ್ಲಿ ಎಲ್ಲೂ ಇರಲಿಲ್ಲ. ಈ ಒಂದು ದೊಡ್ಡ ಪ್ರಭಾವದಿಂದನೇ ಇದು ಉತ್ತರ ಭಾರತಕ್ಕೆ ಹೋಗಿದ್ದು. ಪೈಲ್ವಾನ್ ಮತ್ತು ಈ ಥರ ಒಂದು ಕುಸ್ತಿಪಟು. ಆಮೇಲೆ ದಿನ ಕಳೀತಾ ಈಗ ಉತ್ತರ ಭಾರತ ಡಾಮಿನೆಂಟ್ ಆಗಿಬಿಡ್ತು. ಇವಾಗ ಪೈಲ್ವಾನ್ ಕುಸ್ತಿ ಮತ್ತು ಇದರಲ್ಲಿ ನಾವುಗಳು ಏನು ಪೂರ್ವಜರುಗಳು ಬೆಳೆಸ್ತಂಥ ಈಗೇನು ನಾವು ಮೊದಲೆಲ್ಲ ಏನು ನಮ್ಮಲ್ಲಿ ಬುದ್ಧಿಸಮ್ಮೇ ಇದ್ದಂಥದ್ದು ಇಡೀ ಪ್ರಪಂಚಕ್ಕೆ ಹೋಗ್ಬಿಡ್ತು. ಆದರೆ ಭಾಳ ತೆಳುವಾಗಿ ನಮ್ಮ ದೇಶದಲ್ಲಿ ಉಳ್ಕೊಳ್ತು. ಬಟ್ ಹುಟ್ಟಿದ್ದೇ ನಮ್ಮ ದೇಶದಲ್ಲಿ ಬುದ್ಧಿಸಮ್. ಅದು ಉಳ್ಕೊಂಡು ಅದು ಬೇರೆ ದೇಶಕ್ಕೆ ಹೋಗಿ ಅದರದ ಅದನ್ನು ಕಂಪ್ಲೀಟ್ ಮುಚ್ಕೊಬಿಡ್ತು ಬೇರೆ ದೇಶಗಳನ್ನ. ಆದರೆ ನಮ್ಮ ದೇಶದಲ್ಲೇ ಬಿಡ್ತು. ಆದರೆ ನಮ್ಮಲ್ಲಿ ಬೆಳೆದಂಥ ಪೈಲ್ವಾನ್ ಅತ್ಯಂತ ಒಳ್ಳೆಯ ಕ್ರೀಡೆ ಇಲ್ಲೇ ಬಿಟ್ಟು ಅದು ಈಗ ನಮ್ಮ ಉತ್ತರ ಭಾರತದ ಕಡೆ ಇದೆ. ಎಲ್ಲೋ ಒಂದು ಕಡೆ ಇರಲಿ ನಮ್ಮ ದೇಶದಲ್ಲಿ ಚೆನ್ನಾಗಿ ಬೆಳಿಬೇಕು. ಆದರೆ ಅದಕ್ಕೊಂದು ಅತ್ಯಂತ ಹೆಚ್ಚಿನ ಗೌರವ ಇದೆ. ಅದಕ್ಕೆ ಭಾಳ ಅತ್ಯಂತ ಕಠಿಣವಾದಂಥ ಶ್ರಮ ಬೇಕು, ಶಕ್ತಿ ಬೇಕು, ಮತ್ತು ಏಕಾಗ್ರತೆ ಬೇಕು. ಅದಕ್ಕೆಲ್ಲ ಒಬ್ಬ ಮನುಷ್ಯ ಅದನ್ನು ರೂಢಿಸ್ಕೋಬೇಕು. ಅಂದರೆ ಸರ್, ಈಗ ಟಿಪ್ಪು ಸುಲ್ತಾನ್ ರಿಕ್ರೂಟ್ ಮಾಡ್ತಾ ಇರೋದ್ರ ಬಗ್ಗೆ ಹೇಳಿದ್ರಿ ಸರ್ ನೀವು. ಸೊ ಅಲ್ಲಿಂದ ಮತ್ತೆ ನಮ್ಮ ಹೆಂಗೆ ಸರ್ ಕನೆಕ್ಟ್ ಆಗುತ್ತೆ ಸರ್? ಅದು ಹಾಗೆ ಮಾಡಿಕೊಂಡು ಅವಾಗಿಂದನೇ ಆ ಒಂದು ಪೈಲ್ವಾನ್ಗಿರಿ ಅನ್ನುವಂಥದ್ದು ರಿಕ್ರೂಟ್ಮೆಂಟ್ ನಡೀತಾ ಇತ್ತಲ್ಲ, ಅದರಲ್ಲಿ ಅಲ್ಲೂ ಮಾಡ್ತಾಯಿದ್ರು ಮತ್ತು ಹಿಂದೂಗಳನ್ನೂ ಮಾಡ್ಕೋತಾಯಿದ್ರು. ಸರಿಸಮವಾಗಿ ಮಾಡ್ತಾಯಿದ್ರು. ಆ ಮನುಷ್ಯ ಯಾಕೆಂದರೆ ಎಲ್ಲರೂ ಥರದವರು ಬೇಕಲ್ಲ. ಸೈನಿಕ ಒಂದೇ ಜಾತಿ ಆದ ಕ್ಷಣಕ್ಕೆ ಆಗಲ್ವಲ್ಲ, ಎಲ್ಲ ಥರವಾದಂಥ ಜಾತಿ ಮಿಕ್ಸಡ್ ಇರಬೇಕಲ್ಲ. ಆ ಕಾರಣಕ್ಕೆ ಆ ಪೈಲ್ವಾನಗಿರಿ ಅವಾಗ ತುಂಬ ಬೆಳೀಕೆ ಪ್ರಾರಂಭ ಆಯಿತು. ಅಂದರೆ ನಮ್ಮದು ಮಿಲ್ಟ್ರಿಗೆ ತಗೋತಾರೆ, ನಾವು ಮಿಲ್ಟ್ರಿಗೆ ಹೋಗ್ಬೋದು ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಅಪರ್ಚುನಿಟಿ ಸಿಗ್ತದೆ ಅಂದರೆ ಕಬಡ್ಡಿಗೆ ತೊಗೋತಾರೆ ಅಂದರೆ ಕಬಡ್ಡಿ ಇದಾಗ್ತದೆ. ಕ್ರಿಕೆಟ್ ಜಾಸ್ತಿ ತೊಗೋತಾ ಇದ್ದಾರೆ ಯಾವುದಾದ್ರು ಅಂದರೆ ಕ್ರಿಕೆಟ್ ಬೆಳೀತದೆ. ಹಾಗೆ ಆವಾಗ ಬೆಳೀತು ಅನ್ನುವಂಥದ್ದು ಇತಿಹಾಸ ಹೇಳ್ತದೆ. ಆ ಕಾರಣಕ್ಕೋಸ್ಕರನೇ ಅದೇ ರೌಡಿಸಮ್ಗಳು ರೂಪಾಂತರಗೊಂಡು ಅವು ಶಿವಾಜಿನಗರದಲ್ಲಿ ಕೊನೆಯಲ್ಲಿ ಯಾವ ಮಟ್ಟಕ್ಕೆ ಬಂದು ನಿಂತ್ಕೊಂಡು ಅವು ಯಾಕೆ ಆಗಿದ್ದವು, ದೇಶ ಕಟ್ಟುವಂಥವು, ದೇಶಕ್ಕೆ ಮನೋರಂಜನೆ ನೀಡ್ತಕ್ಕಂಥವು, ಕೊನೆಗೆ ರಕ್ತಪಾತಗಳಿಗೆ ಹೇಗೆ ಇಳಿದುಬಿಟ್ಟವು, ಅದು ಹೇಗೆ ಬದಲಾವಣೆಗಳಾಗೋಯ್ತು ಶಿವಾಜಿನಗರದಲ್ಲಿ ಪೈಲ್ವಾನ್ಗಿರಿಗಳು ಬಂದಂಥ ಅವ್ರುಗಳು ಯಾಕೆ ಇದನ್ನು ಆರಿಸ್ಕೊಬಿಟ್ರು, ಕಾರಣ ಏನಾಯಿತು ಅಂತ ಅನ್ನುವಂಥದ್ದು ಇಲ್ಲಿವರೆಗೂ ನಾವು ಮಾತಾಡ್ತಕ್ಕಂಥ ಒಂದು ಚಿಕ್ಕ ಒಂದು ಇತಿಹಾಸ. ಎಸ್ ನೋಡಿ, ಅಂದರೆ ಸರ್ ಯಾಕೆ ಇದನ್ನು ಹೇಳಿದರು ಅಂದರೆ ನೋಡಿ, ಅಂದರೆ ನಾವು ಇವತ್ತಿನ ಈ ಥರ ಹಿಂಗಿದೆ ಅಂತಂದರೆ ಅದಕ್ಕೊಂದು ಕಾರಣ, ಚಿಕ್ಕ ಪುಟ್ಟ ಕಾರಣ ಇರಲ್ಲ, ತುಂಬ ದೊಡ್ಡ ಕಾರಣ ಮತ್ತು ಸುದೀರ್ಘ ಒಂದು ಇತಿಹಾಸ ಇದೆ ಅದಕ್ಕೆ. ಹೀಗಾಗಿ ಶಿವಾಜಿನಗರದಲ್ಲಿ ಅಥವಾ ಬೇರೆ ಬೇರೆ ಕಡೆ ಪೈಲ್ವಾನ್ಗಿರಿ ಶುರುವಾಗಿದ್ದು ಹೇಗೆ, ಅದಕ್ಕೆ ಯಾವ ರಾಜರ ಕಾಂಟ್ರಿಬ್ಯೂಷನ್ ಇದೆ, ಅಂದರೆ ಐತಿಹಾಸಿಕ ಒಂದು ಅವಶ್ಯಕತೆ ಅದು ಆ ಟೈಮಲ್ಲಿ ಬೇಕಾಗ್ತಿತ್ತು. ಸೊ ಅಲ್ಲಿಂದ ಶುರುವಾಗಿ ಅದು ರೂಪಾಂತರಗೊಂಡು ಹೇಗೆ ಅಂಡರ್ವರ್ಲ್ಡ್ಗೆ ಕನ್ವರ್ಟ್ ಆಯಿತು, ಅಂದರೆ ಎಲ್ಲರೂ ಅಂಡರ್ವರ್ಲ್ಡ್ ಬಂದ್ರಂತಲ್ಲ, ಬಟ್ ಅದು ಕೂಡ ಹೇಗೆ ಒಂದು ಪ್ರಚೋದನೆ ಕೊಡ್ತು ಅನ್ನೋದನ್ನು ಸರ್ ಹೇಳಿದರು. ಸೊ ಅದಾದ ನಂತರ ಏನಾಯಿತು ಮತ್ತು ಇಲ್ಲಿಗೆ ನಾವು ಬೆಂಗಳೂರು ಶಿವಾಜಿನಗರದ ಮುಸ್ಲಿಂ ಅಂಡರ್ವರ್ಲ್ಡ್ಗೆ ಅದು ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಸರ್ ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಮಾತಾಡಿದ್ರಿ.